And there's a promise for those who judge themselves. ಅಲ್ಲಿ ಒಂದು ವಾಗ್ದಾನ ಇದೆ, ಯಾರು ನ್ಯಾಯ ತೀರ್ಮಾನ 1 Corinthians 11 11ನೇ ಅಧ್ಯಾಯದಲ್ಲಿ verse 31. 31ನೇ ವಚನ. If we judge ourselves rightly, we will not be judged in the final day. ನಾವು ಕರ್ತನ 31 31ನೇ ವಚನ, ನಮ್ಮನ್ನು ನಾವೇ ನ್ಯಾಯ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. That is in the final day. ಅದು ಕಡೆಯ ದಿವಸದಲ್ಲಿ We will not be judged. ನಮಗೆ ನ್ಯಾಯ ತೀರ್ಮಾನವಿಲ್ಲ. Because we judged ourselves now. ನಾವು ನಮ್ಮನ್ನ ನ್ಯಾಯ ತೀರ್ಮಾನಿಸ್ಕೊಳ್ತೀವಿ. If you don't judge yourselves now, ನಿಮ್ಮನ್ನ ನೀವು ಇವತ್ತು ನ್ಯಾಯ ತೀರ್ಮಾನ according to this verse, ಆ ವಾಕ್ಯದ ಪ್ರಕಾರ you will be judged in the final day. ಕಡೆಯ ದಿವಸದಲ್ಲಿ ನಿಮಗೆ ನ್ಯಾಯ ತೀರ್ಮಾನ ಆಗುತ್ತೆ. I'll tell you something. ನಾನು ಇನ್ನೊಂದು ಹೇಳ್ತೀನಿ. I don't want to be judged by the Lord in the final day. ನಾನು ನ್ಯಾಯ ತೀರ್ಮಾನಕ ದಿವಸದಲ್ಲಿ ಕರ್ತನಿಂದ ನ್ಯಾಯ ತೀರ್ಮಾನಕ್ಕೆ ಒಳಗಾಗಕ್ಕೆ ಇಷ್ಟಪಡೋದಿಲ್ಲ. Can you please show me how I can escape judgment in the final day? ಆ ಕೊನೆಯ ದಿವಸದಲ್ಲಿ ನಾನು ಆ ನ್ಯಾಯ ತೀರ್ಮಾನವನ್ನು ಹೇಗೆ ತಪ್ಪಿಸ್ಕೊಳ್ಬಹುದು, ಇವತ್ತೇ ತೋರಿಸ್ಬಿಡು. The Lord says, judge yourself now. ಕರ್ತನೆ ಹೇಳ್ತಾನೆ, ಇವತ್ತು ನೀನೇ ನಿನ್ನ judge yourself rightly. ಸರಿಯಾಗಿ ನ್ಯಾಯ ತೀರ್ಮಾನ ಮಾಡು. Don't judge other people. ಬೇರೆಯವರಿಗೆ ನ್ಯಾಯ ತೀರ್ಮಾನ ಮಾಡಬೇಡ. I say, yes Lord. ಕರ್ತನೆ, ನಾನು ಮಾಡ್ತೀನಿ ಹಾಗೆ. I will never judge other people. ನಾನು ಬೇರೆಯವರಿಗೆ ನ್ಯಾಯ ತೀರ್ಮಾನ ಮಾಡಲ್ಲ. They may do. ಏನಾದರೂ ಮಾಡಲಿ ಅವರು. But I will judge myself every day. ಪ್ರತಿ ದಿವಸ ನನ್ನನ್ನು ನಾನೇ ತೀರ್ಮಾನ ಮಾಡ್ಕೊಳ್ತೀನಿ. ಯಾಕೆ? Because I don't want to be judged by God in the final day. ಕಡೆಯ ದಿವಸದಲ್ಲಿ ದೇವರಿಂದ ನ್ಯಾಯ ತೀರ್ಮಾನಕ್ಕೆ ಒಳಗಾಗಲಿಕ್ಕೆ ಇಷ್ಟಪಡಲ್ಲ. Telling you the truth. ನಾನು ಸತ್ಯ ಹೇಳ್ತಾ ಇದ್ದೀನಿ. Every single day of my life I judge myself. ಪ್ರತಿ ದಿವಸ ನನ್ನ ಜೀವಿತದಲ್ಲಿ ನಾನು ನನ್ನನ್ನು ನ್ಯಾಯ ತೀರ್ಮಾನ ಮಾಡ್ಕೊಳ್ತೀನಿ. Don't you like to take a bath every day? ನಿಮಗೆ ಪ್ರತಿ ದಿವಸ ಸ್ನಾನ ಮಾಡಬೇಕು ಅನ್ಸಲ್ವಾ? Particularly if you're stinking. ನಿಮಗೆ ನಿಮ್ಮ ಶರೀರದಿಂದ ವಾಸನೆ ಬರ್ತಾ ಇದ್ರೆ, ನೀವು ಬೆವರು ಇಳಿತಾ ಇದ್ರೆ ನಿಮ್ಮ ಶರೀರದಲ್ಲಿ, isn't it good to take a bath? ಇದು ಒಳ್ಳೇದಲ್ವಾ ಸ್ನಾನ ಮಾಡೋದು? And you feel so fresh. ನಿಮಗೆ ಬಹಳ ಚೆನ್ನಾಗಿ ಅನಿಸುತ್ತೆ. That is how I feel when I have judged myself. ನನ್ನನ್ನು ನಾನು ನ್ಯಾಯ ತೀರ್ಮಾನ ಮಾಡಿದಾಗ ನನಗೆ ಹಾಗೆ ಅನಿಸುತ್ತೆ. It's like taking a bath every ಅದು day. ಒಂದು ಪ್ರತಿ ದಿವಸ ಸ್ನಾನ ಮಾಡಿದಾಗ you feel so fresh. ನಮಗೆ ಬಹಳ ಚೆನ್ನಾಗಿ ಅನಿಸುತ್ತೆ. You get rid of all the smells in your body and you don't get rid of all the smells in your soul. ನಿಮ್ಮ ಶರೀರದ ಒಂದು ವಾಸನೆಯನ್ನು ತೆಗಿಬೇಕು ಅಂತ ಇಷ್ಟಪಡ್ತೀರಾ, ಆದರೆ ನಿಮ್ಮ ಆತ್ಮದ ವಾಸನೆಯನ್ನು ತೆಗಿಕ್ಕೆ ಇಷ್ಟ ಇಲ್ವಾ ನಿಮಗೆ? God says you're stinking. ದೇವರು ಹೇಳ್ತಾರೆ, ನಿಮ್ಮಲ್ಲಿ ವಾಸನೆ ಬರ್ತಾ ಇದೆ. Judge yourself. ನಿಮ್ಮನ್ನು ನೀವು ನ್ಯಾಯ ತೀರ್ಮಾನ ಮಾಡಿ. Judging yourself is like taking a bath. ನಿಮ್ಮನ್ನು ನೀವು ನ್ಯಾಯ ತೀರ್ಮಾನ ಮಾಡೋದು ಒಂದು ಸ್ನಾನ ಮಾಡೋದು. Putting the soap and getting rid of everything. ಆ ಒಂದು ಸೋಪ್ ಹಾಕಿ ಎಲ್ಲವನ್ನು ತೊಳೆದು ಬಿಡೋದು. Lord, show me. ಕರ್ತನೆ ತೋರಿಸು. I always judge myself. ನಾನು ಯಾವಾಗಲೂ ನನ್ನನ್ನು ನಾನು ನ್ಯಾಯ ತೀರ್ಮಾನ ಮಾಡ್ಕೊಂತೆ. ನಾನು ಪ್ರಸಂಗ ಮಾಡಿದ್ರೆ I go home and judge myself. ಮನೆಗೆ ಹೋಗಿ ನಾನು ತೀರ್ಮಾನ ಮಾಡ್ತೀನಿ. Lord, did I say anything for my own? I know I'm not doing it for money, but did I do it for my honor? ನಾನು ಹಣಕ್ಕೆ ಮಾಡ್ತಾ ಇಲ್ಲ, ಆದರೆ ನಾನು ಗೌರವಕ್ಕಾಗಿ ಮಾಡಿದ್ನಾ ಅಂತ ಕೇಳ್ತೀನಿ. Did I say something to get some honor? ನಾನು ಯಾರಿಗಾದರೂ ನಾನು ಗೌರವಕ್ಕಾಗಿ ಮಾಡಿದ್ನಾ? Did I keep quiet on something afraid that I might offend somebody? ನಾನು ಯಾವುದಾದ್ರು ವಿಷಯದಲ್ಲಿ ಸುಮ್ಮನೆ ಇದ್ನಾ, ಯಾರಿಗಾದರೂ ನೋವಾಗುತ್ತೆ, ಬೇಸರ ಆಗುತ್ತೆ ಅಂತ? Did I speak the truth? ನಾನು ಸತ್ಯವನ್ನು ಮಾತಾಡಿದ್ನಾ? And Lord, did I waste people's time by boring them? ಅವರಿಗೆ ಬೇಸರ ಮಾಡಿ ನಾನು ಅವರ ಸಮಯ ವ್ಯರ್ಥ ಮಾಡಿದ್ನಾ? Forgive me, help me to do it better. ನನ್ನನ್ನು ಕ್ಷಮಿಸು, ಮತ್ತೆ ನಾನು ಸರಿಯಾಗಿ ಮಾಡ್ತೀನಿ. If all preachers judge themselves every day, there won't be any more boring preachers in the world. ಎಲ್ಲ ಬೋಧಕರು ಅವರನ್ನವರು ಪ್ರತಿ ದಿವಸ ನ್ಯಾಯ ತೀರ್ಮಾನ ಮಾಡಿದ್ರೆ ಯಾವತ್ತೂ ಬೇಸರದ ಬೋಧನೆಗಳು ಇರೋದಿಲ್ಲ. I know that most preachers do not judge themselves after they preach. ನನಗೆ ಚೆನ್ನಾಗಿ ಗೊತ್ತು, ಬೋಧಕರು ಬೋಧಿಸಿದ ನಂತರ ಅವರು ನ್ಯಾಯ ತೀರ್ಮಾನ ಮಾಡಲ್ಲ. Even in CFC churches, CFC ಸಭೆಗಳಲ್ಲಿ ಕೂಡ. That is why so many of them just keep on preaching boring, useless sermons week after week after week. ಯಾಕಂದ್ರೆ ವಾರದಿಂದ ವಾರಕ್ಕೆ ಅವರು ಜನರನ್ನ ಬೇಸರ ಪಡಿಸ್ತಾ ಇದ್ದಾರೆ. ಆ ಬೇಸರದ ಬೋಧನೆಗಳನ್ನು they don't go home and judge themselves. ಯಾಕೆಂದ್ರೆ ಮನೆಗೆ ಹೋಗಿ ಅವರು ನ್ಯಾಯ ತೀರ್ಮಾನ ಮಾಡೋದಿಲ್ಲ. And there are sisters who keep on gossiping. They are just the same after 15 years. ಬಹಳಷ್ಟು ಸಹೋದರಿಯರು ಹರಟೆ ಮಾತಾಡ್ತಾ ಇರ್ತಾರೆ, ವರ್ಷದಿಂದ ವರ್ಷಕ್ಕೆ ಹಾಗೆ ಇದ್ದಾರೆ. And some become worse. ಕೆಲವರು ಇನ್ನೂ ನಿಕೃಷ್ಟರಾಗ್ತಾರೆ. Why? ಯಾಕೆ? They don't judge themselves. ಯಾಕಂದ್ರೆ ಅವರು ನ್ಯಾಯ ತೀರ್ಮಾನ ಮಾಡೋದಿಲ್ಲ.
The husband and wife are fighting. After 10 years, they are still fighting. ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ, 10 ವರ್ಷದ ನಂತರ ಕೂಡ ಜಗಳ ಮಾಡ್ತಾ They ಇರ್ತಾರೆ. don't judge themselves. ಯಾಕೆಂದ್ರೆ ಅವರು ನ್ಯಾಯ ತೀರ್ಮಾನ ಮಾಡ್ಕೊಳ್ಳಲ್ಲ That is why ತಮ್ಮನ್ನ ತಾವು. same level of life in the home. ಆ ಕುಟುಂಬದಲ್ಲಿ ಅದೇ ಸಮನಾಗಿರುತ್ತೆ ಜೀವಿತ. But they glory in the fact, oh, we left that dead church and we came to CFC. ಅವ್ರು ಹೇಳ್ತಾರೆ ಆ ಸತ್ತ ಸಭೆಯನ್ನ ಬಿಟ್ಟು CFC ಗೆ ಬಂದು ಅಂತ What's use glorying in that if the way you're living at home is just like all those godless people? ಎಲ್ಲ ದೇವರು ಇಲ್ಲದೆ ಇರುವಂತ ಜನರ ತರನೇ ನಿಮ್ಮ ಜೀವಿತ ಇದ್ರೆ ಇದರಲ್ಲಿ ಕೊಚ್ಚಿಕೊಂಡು Dear ಏನು brothers and ಪ್ರಯೋಜನ? sisters, judge yourself. ಸಹೋದರ ಸಹೋದರಿಯರೇ, ನಿಮ್ಮನ್ನ ನೀವು ತೀರ್ಮಾನ ಮಾಡಿ. Take a bath every day spiritually. ಆತ್ಮಿಕವಾಗಿ ಪ್ರತಿ ದಿವಸ ಸ್ನಾನ ಮಾಡಿ. And rub yourself nicely with soap and get rid of all the dirt. ಸೋಪಲ್ಲಿ ಚೆನ್ನಾಗಿ ನಿಮ್ಮನ್ನೇ ಉಜ್ಜಿಕೊಂಡು ಆ ಗಲೀಜನ್ನೆಲ್ಲ And ask God to show you what is wrong. ಯಾವುದು ತಪ್ಪಿದೆ ದೇವರಿಗೆ ತೋರಿಸ್ಲಿಕ್ಕೆ ಹೇಳಿ. Very, very important. ಬಹಳ ಮುಖ್ಯವಾದದ್ದು. And where you did something wrong, go and set it right. ನೀವು ಯಾವ್ದಾದ್ರು ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. I can give you my word. ನಾನು ನನ್ನ That if you judge yourself ವಾಕ್ಯವನ್ನು every day, ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡ್ಕೊಂಡು, not only there will be no judgment for you when Christ comes back, ಕ್ರೈಸ್ತನು ಬಂದಾಗ ನಿಮಗೆ ಅಲ್ಲಿ ನ್ಯಾಯ ತೀರ್ಮಾನ ಇರೋದಿಲ್ಲ, but you will become a much better husband, ಅದಕ್ಕಿಂತ ಹೆಚ್ಚಾಗಿ ನೀವು much ಒಳ್ಳೆ better ಗಂಡನ wife, ಒಳ್ಳೆ ಹೆಂಡತಿ ಆಗ್ತೀರಾ, much better father, ಒಳ್ಳೆಯ ತಂದೆ much better ಆಗ್ತೀರಾ, mother. ಒಳ್ಳೆಯ ತಾಯಿ I used to ಆಗ್ತೀರಾ. punish my children and go and judge myself after that. ನನ್ನ ಮಕ್ಕಳಿಗೆ ಶಿಕ್ಷೆ ಕೊಟ್ಟು ನಾನು ಮನೆ ಹೋಗಿ ನನ್ನನ್ನು ನಾನು ನ್ಯಾಯ ತೀರ್ಮಾನ That's how I ಮಾಡ್ಕೊಳ್ತಾ became a better father. ಇದ್ದೆ. ಹಾಗೆ ನಾನು ಒಳ್ಳೆಯ ತಂದೆ ಆದೆ. Only by judging myself. ನನ್ನನ್ನು ನಾನು ತೀರ್ಮಾನ ಮಾಡ್ಕೋ ಮುಖಾಂತರನೇ. In whatever you do, ಏನೇ ಮಾಡಿದ್ರು judge yourself. ನಿಮ್ಮನ್ನು ನೀವು ತೀರ್ಮಾನ ಮಾಡಿಕೊಳ್ಳಿ. And you'll become a much better brother and sister in the church. ನೀವು ಒಳ್ಳೆಯ ಸಹೋದರ ಸಹೋದರಿ ಆಗ್ತೀರಾ ಸಭೆಯಲ್ಲಿ. And many habits that you find very difficult to give up, it will go. ಬಹಳಷ್ಟು ಒಂದು ಹವ್ಯಾಸಗಳು ನೀವು ಬಿಡ್ಲಿಕ್ಕೆ ಕಷ್ಟ ಆಗ್ತಾ ಇದ್ರೆ ಅದು ಬೇಗ ಹೋಗುತ್ತೆ. Only stop judging others. ನೀವು ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡೋದನ್ನು ಬಿಟ್ರೆ. For about 25 years, I had a little paper stuck in front of my table that I looked at regularly. 25 ವರ್ಷಗಳ ಕಾಲ ನನ್ನ ಮುಂದೆ ಒಂದು ಪೇಪರ್ನಲ್ಲಿ ಒಂದು ವಚನವನ್ನು And I wrote ಅಂಟಿಸಿದ್ದೆ. on that paper. ಅದರಲ್ಲಿ ನಾನು ಬರೆದಿದ್ದೆ. It was in front of my table. ನನ್ನ ಒಂದು ಮೇಜಿನ ಮುಂದೆ ಇತ್ತದು. The happiest people in the world are those who judge themselves always and never judge others. ಈ ಲೋಕದಲ್ಲಿ ಸಂತೋಷವಾಗಿರೋರು ಯಾರಂದ್ರೆ ತಮ್ಮನ್ನ ತಾವು ನ್ಯಾಯ ತೀರ್ಮಾನ ಮಾಡಿ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡದೇ ಇರೋ. I looked at it and looked at it and looked at it for 25 years. ಅದನ್ನ ನಾನು ಪ್ರತಿ ದಿವಸ ಅದನ್ನೇ ನೋಡ್ತಾ ಇದ್ದೆ 25 ವರ್ಷ. Now I don't need it. ಇವಾಗ ನನಗೆ ಬೇಕಾಗಿಲ್ಲ. It's written inside my head. ಅದು ನನ್ನ ತಲೆ ಒಳಗಡೆ I ಬರೆಯಲ್ಪಟ್ಟಿದೆ. want to be the happiest person in the world. ನಾನು ಈ ಲೋಕದಲ್ಲಿ ಸಂತೋಷದ ಮನುಷ್ಯನಾಗಿರ್ಬೇಕು And ಅಂತ I know I can ಇಷ್ಟಪಡ್ತೀನಿ. be the happiest person in the world. ನನಗೆ ಗೊತ್ತಿದೆ ನಾನು ಸಂತೋಷದ If I ಮನುಷ್ಯನಾಗಿರ್ಬೋದು. never judge anybody else, ಬೇರೆಯವ್ರನ್ನ ಯಾರನ್ನು ನ್ಯಾಯ but ತೀರ್ಮಾನ only ಮಾಡಬಾರ್ದು. judge myself. ನನ್ನನ್ನು ನಾನು ನ್ಯಾಯ ತೀರ್ಮಾನ I ಮಾಡ್ತೀನಿ. disagree with a lot of people. ನಾನು ಬೇರೆಯವರ ವಿಷಯಗಳನ್ನ ಒಪ್ಕೊಳ್ಳೋದಿಲ್ಲ. I disagree with all these television evangelists. ಎಲ್ಲ ಟಿವಿ ಬೋಧಕರನ್ನ ಒಪ್ಕೊಳ್ಳೋದಿಲ್ಲ ನಾನು. I am not here to judge whether they go to heaven or hell. ನಾನು ಇಲ್ಲಿ ನ್ಯಾಯ ತೀರ್ಮಾನ ಮಾಡಲ್ಲ, ಅವರು ನರಕಕ್ಕೆ ಹೋಗ್ತಾರೋ God is ಪರಲೋಕಕ್ಕೆ their ಹೋಗ್ತಾರೋ. judge. ದೇವರು I only say ತೀರ್ಮಾನ Jesus ಮಾಡ್ತಾರೆ. Christ would not behave like that. That is what I say. ನಾನು ಹೇಳ್ತೀನಿ ಯೇಸು ಹಾಗೆ ನಡ್ಕೊಳ್ಳಲ್ಲ And ಅಂತ I will ಹೇಳ್ತೀನಿ. not behave like that. ನಾನು ಹಾಗೆ ನಡ್ಕೊಳ್ಳೋಕೆ That's not the ಇಷ್ಟಪಡೋದಿಲ್ಲ. spirit of Christ. ಅದು ಕ್ರಿಸ್ತನ ಆತ್ಮ That ಅಲ್ಲ. we must have discernment. ಅದು ಒಂದು ವಿವೇಚನೆ ಇರಬೇಕು ನಮಗೆ. If you don't have discernment, you'll join the Jehovah's Witnesses or the Roman Catholics. ನಿಮಗೆ ಒಂದು ವಿವೇಚನೆ ಇಲ್ಲ ಅಂದ್ರೆ ಯೆಹೋವ ಸಾಕ್ಷಿಗಳು ಅಥವಾ ಕಥೋಲಿಕರನ್ನು ಸೇರ್ಕೊಂತೀರ. You'll start praying to Mary. ನೀವು ಮೇರಿಯಗೆ ಪ್ರಾರ್ಥಿಸಲು No, we must ಪ್ರಾರಂಭಿಸ್ತೀರ. have discernment. ನಿಮಗೆ ವಿವೇಚನೆ Is ಇರಬೇಕು. that Christ-like? ಅದು ಕ್ರಿಸ್ತನ Is ತರ that ಇದೆಯಾ? church following the word of God? ಆ ಒಂದು ಸಭೆ ದೇವರ ವಾಕ್ಯವನ್ನ ಪಾಲಿಸ್ತಾ ಇದೆಯಾ? Why do you think we started CFC 37 years ago? 37 ವರ್ಷದ ಮೊದಲು CFC ನ ಯಾಕೆ Because ಪ್ರಾರಂಭಿಸಿದ್ವಿ? those few 3-4 families who came together, we were fed up with all the deadness in other churches. 3-4 ಆ ಕುಟುಂಬಗಳು ನಾವು ಜೊತೆಗೆ ಬಂದಾಗ ಆ ಸತ್ತ ಸಭೆಗಳಿಂದ ಬೇಸರ And so ಹೊಂದಿದ್ದೆವು. we want to obey the Bible. ನಾವು ಸತ್ಯವೇದನ ವಿಧೇಯರಾಗಬೇಕು So ಅಂತ we must ಇಷ್ಟಪಡ್ತೀವಿ. have discernment. ನಮಗೆ ವಿವೇಚನೆ ಇರಬೇಕು. Say that is wrong. ಅದು ತಪ್ಪು. Why do we leave Hinduism? Because idol worship is wrong. ಯಾಕೆ ನಾವು ಹಿಂದೂ ಸಂಸ್ಕೃತಿಯನ್ನ ಬಿಡ್ತೀವಿ? ವಿಗ್ರಹಾರಾಧನೆ ತಪ್ಪು ಅಂತ. We don't hate Hindus. ನಾವು ಹಿಂದೂಗಳನ್ನ We love them. ದ್ವೇಷಿಸೋದಿಲ್ಲ, ನಾವು We love all ಪ್ರೀತಿಸ್ತೀವಿ. people. ನಾವು ಎಲ್ಲರನ್ನೂ In fact, ಪ್ರೀತಿಸ್ತೀವಿ. Christians also worship idols ಕ್ರೈಸ್ತರು ಕೂಡ ವಿಗ್ರಹಾರಾಧನೆ ಮಾಡ್ತಾರೆ. because they love money. ಯಾಕೆಂದ್ರೆ ಅವರು ಹಣ ಪ್ರೀತಿಸ್ತಾರೆ. That is an idol. ಅದು ಒಂದು ವಿಗ್ರಹ. Anything that you love more than God is your idol. ಯಾವುದೇ ಒಂದು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ಅದೇ ನಿಮ್ಮ So ವಿಗ್ರಹ. you find so many people are idol worshippers. ಹಾಗೆ ನೋಡಿದ್ರೆ ಬಹಳಷ್ಟು ವಿಗ್ರಹ ಆರಾಧಕರು Even in ಇದ್ದಾರೆ. the church there are idol worshippers. ಸಭೆಯಲ್ಲಿ ಕೂಡ ವಿಗ್ರಹ ಆರಾಧಕರು ಇದ್ದಾರೆ. We don't hate them. ಅವರನ್ನ ದ್ವೇಷಿಸುವುದಿಲ್ಲ ನಾವು.
That's not the way for a true disciple of Jesus. ಒಬ್ಬ ನಿಜ ಶಿಷ್ಯನು, ಕ್ರಿಸ್ತನ ಶಿಷ್ಯನು ಹೀಗಿರೋದಿಲ್ಲ ಅಂತ ಹೇಳ್ತೀವಿ. So we have to judge ourselves. ನಮ್ಮನ್ನು ನಾವು ನ್ಯಾಯ ತೀರ್ಮಾನ I'm not here to ಮಾಡಬೇಕು. judge the Hindus or Muslims or atheists. ನಾನು ಇಲ್ಲಿ ಯಾರಿಗೂ ಹಿಂದೂ, ಮುಸ್ಲಿಂ ಹಾಗೆ Or ನಾಸ್ತಿಕರಿಗೆ people ನ್ಯಾಯ in ತೀರ್ಮಾನ other, ಮಾಡ್ತಾ ಇಲ್ಲ. or people in other churches. ಬೇರೆ ಸಭೆಯಲ್ಲಿರೋರ್ನ ನ್ಯಾಯ ತೀರ್ಮಾನ I ಮಾಡಲ್ಲ. disagree with them. ನಾನು ಅವರು ಮಾಡೋದನ್ನು ಒಪ್ಕೊಳ್ಳೋದಿಲ್ಲ. God is the judge of all men. ಆದರೆ ದೇವರು ಎಲ್ಲರನ್ನೂ ನ್ಯಾಯ ತೀರ್ಮಾನ I am ಮಾಡುವ. not here to judge anybody. ನಾನು ಯಾರನ್ನೂ ನ್ಯಾಯ ತೀರ್ಮಾನ I ಮಾಡಿ, am here to say this is my conviction, brother, sister, I love you, but I disagree with you. ನಾನು ಇದು ಒಪ್ಕೊಳ್ಳುವಂಥದ್ದು, ಆದರೆ ನಾನು ನೀವು ಮಾಡೋದು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ. We love all people. ನಾವು ಎಲ್ಲರನ್ನೂ People of all ಪ್ರೀತಿಸ್ತೀವಿ, religions. ಎಲ್ಲ ಧರ್ಮದವ್ರನ್ನ But we don't have ಪ್ರೀತಿಸ್ತೀವಿ. to agree with them. ನಾವು ಅವ್ರು ಹೇಳೋದನ್ನೆಲ್ಲ ಒಪ್ಕೊಳ್ಬೇಕಾಗಿಲ್ಲ. But we stand for the truth ಆದರೆ ಸತ್ಯಕ್ಕೆ and we ನಿಂತ್ಕೊಳ್ತೀವಿ. judge only ourselves. ನಮ್ಮನ್ನು ನಾವು ನ್ಯಾಯ ತೀರ್ಮಾನ ಮಾಡ್ಕೊಂತೀವಿ.